ಅಯ್ಯೋ ಮಗಳೇ, ಎಲ್ಲೋ ಬಂದು ಸಿಕ್ಕಾಕೊಂಡ್ಬಿಟ್ನಲ್ಲ ನಾನು. ನಿನ್ನ ಪ್ರಾಣ ಉಳಿಸ್ಕೊಳ್ಳೋ ಒದ್ದಾಟದಲ್ಲಿ ಅರ್ಜುನ್ ಜೀವನ ಹಾಳಾಗ್ತಿದ್ಯಲ್ಲಮ್ಮ. ಯಾವಳೋ ಬಂದು ನಮ್ಮ ಬದುಕೇ ನರ್ಕ ಆಗೋಯ್ತಲ್ಲಮ್ಮ. ನಿನ್ನನ್ನು ಬಚ್ಚಿಟ್ಟು ನನ್ನನ್ನು ಹೆದರ್ಸಿ ಅರ್ಜುನ್ ಮನೆಯವ್ರಿಗೆಲ್ಲ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾಳೆ. ನನ್ನ ಮಗಳು ಅಂತ ಹೇಳ್ಕೊಂಡು ಆ ಮನೆಗೆ ಹೋಗಿದ್ದಾಳೆ. ಪಾಪ ನನ್ನ ಸ್ನೇಹಿತೆ ಕಲ್ಪನಾ ನನ್ನ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾಳೆ. ನನ್ನ ಫ್ರೆಂಡ್ ಮಗನ ಜೀವನ ನನ್ನಿಂದನೇ ಹಾಳಾಗ್ತಿದ್ಯಲ್ಲ. ಆ ಮನೆಯವ್ರಿಗೆ ಮೀರಾ ನಿಜವಾದ ಬಣ್ಣ ಗೊತ್ತಿಲ್ಲದೆ ಎಲ್ರೂ ಅವಳನ್ನ ಮೆರೆಸ್ತಾ ಇದ್ದಾರೆ. ಕಡೆ ಪಕ್ಷ ಸೇವಂತಿಗಾದ್ರೂ ಅವಳು ನನ್ನ ಮಗಳಲ್ಲ, ಬೇರೆ ಯಾರು ಅಂತ ಹೇಳಕ್ಕೆ ಎಷ್ಟೊಂದು ಪ್ರಯತ್ನ ಪಟ್ಟೆ, ಅದು ಆಗ್ತಾ ಇಲ್ಲ. ನನಗ್ ಬರ್ತಿರೋ ಕೋಪಕ್ಕೆ ನಿನ್ಗೊಡಿಲ್ಲ, ಸೇವಂತಿಗೊಡಿಲ್ಲ, ಇಲ್ಲ ನಿನ್ ಮಗಳನ್ ಕಟ್ಟಾಕಿದ್ದೀನಲ್ಲ ಅವಳ್ಗೊಡಿಲ್ಲ. ಯಾರ್ ಹೊಡಿಲಿ ಅಂತಾನೆ ಗೊತ್ತಾಗ್ತಿಲ್ಲ. ಏನಾಯ್ತಮ್ಮ? ಈಗ್ಲೇ ಹೊರಡ್ಬೇಕು, ನಡಿ ನಮ್ಮನೆಗೆ. ಯಾಕೆ? ಸೇವಂತಿ ಮತ್ತೆ ಕರ್ಣ ಬಂದಿದ್ದಾರೆ, ಅವ್ರು ನಿನ್ ಜೊತೆ ಮಾತಾಡ್ಬೇಕಂತೆ. ನನ್ ಜೊತೆನಾ? ದೇವ್ರೆ, ಇವತ್ತಾದ್ರೂ ಸೇವಂತಿ ಹತ್ರ ಎಲ್ಲ ಹೇಳ್ಕೊಳ್ಳೋ ಅವಕಾಶ ಮಾಡ್ಕೊಡಪ್ಪ. ಏಯ್, ಏನೋ ಯೋಚನೆ ಮಾಡ್ತಿದ್ಯಾ? ನನ್ ಬಗ್ಗೆ ಅವಳ ಹತ್ರ ಎಲ್ಲ ಹೇಳ್ಬೇಕು ಅಂತನಾ? ಹಾಗೇನಾದ್ರೂ ಮಾಡಿದ್ರೆ ನಿನ್ ಮಗಳು ತಿಥಿ ಆಗತ್ತೆ. ಅಯ್ಯಯ್ಯೋ, ಏನಿಲ್ಲಮ್ಮ, ನನ್ನ ಹತ್ರ ಅವಳಿಗೆ ಏನ್ ಮಾತಾಡೋದಿತ್ತು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಏನಿರ್ಬೋದು? ಯಾರು ಗೊತ್ತು? ಸುದ್ದಿ ಬಳಸಿ ನನ್ನ ಪ್ರಶ್ನೆ ಮಾಡ್ತಿರೋದ್ ನೋಡಿದ್ರೆ ಅವಳಿಗೇನೋ ನನ್ ಮೇಲೆ ಅನುಮಾನ ಬಂದಿರೋ ಹಾಗಿದೆ. ಅಂದ್ರೆ ಸೇವಂತಿ ನಾನು ಕೊಟ್ಟಿದ್ದ ಚೀಟಿ ನೋಡಿದಳ? ನಿನ್ ಫೋನ್ ನಂಬರ್ ಕೊಡು, ಅದು ಇದು ಅಂತ ನನ್ ತಲೆ ಮೇಲೆ ಕೂತಿದ್ಲು. ಹೇಗೋ ನಿನ್ ಮೊಬೈಲ್ ಕೆಟ್ಟೋಯ್ತು ಅಂತ ಸುಳ್ಳು ಹೇಳಿ ಬಚಾವಾದೆ. ಈಗ ನೋಡಿದ್ರೆ ನಿನ್ನ ಮೀಟ್ ಮಾಡ್ಬೇಕು ಅಂತ ಮನೆ ಮುಂದೆ ಬಂದು ನಿಂತಿದ್ದಾಳೆ. ಹಾಗಾದ್ರೆ ಇವತ್ ಹೇಗಾದ್ರೂ ಮಾಡಿ ಸೇವಂತಿಗೆಲ್ಲ ಸತ್ಯ ಹೇಳ್ಬೇಕು. ನೋಡು, ನಾನು ಅವಳ ಮುಂದೆ ನೀನ್ ಯಾವ್ದೋ ಫಂಕ್ಷನ್ಗೆ ಹೋಗಿದ್ಯಾ ಅಂತ ಹೇಳಿದ್ದೀನಿ. ನೀನ್ ಏನಾದ್ರೂ ಅವಳಗ್ ನನ್ ಮೇಲೆ ಅನುಮಾನ ಬರೋ ತರ ನಡ್ಕೊಂಡ್ರೆ ಅಷ್ಟೇ, ನಿನ್ ಮಗಳನ್ನ ಈ ತರ ಹೆದರ್ಸಿ ಅವ್ರಿಗೆ ಅನ್ಯಾಯ ಮಾಡ್ತಿದ್ಯಲ್ಲ, ನಿನ್ಗೇನು ಅನ್ಸಲ್ವಾ? ಅನ್ಸಲ್ಲ ಕಣೆ, ಅನ್ಯಾಯ ಮಾಡ್ದವ್ರಿಗೆ ಅನ್ಯಾಯನೇ ಉತ್ತರ. ಕಲ್ಪನಾ ನನ್ನ ಸ್ನೇಹಿತೆ, ನನ್ನಿಂದಾಗೆ ಅವಳ ಮಗನ ಜೀವನ ಹಾಳಾಗ್ತಾ ಇದೆ. ನನಗ್ ತುಂಬಾ ಸಂಕಟ ಆಗ್ತಾ ಇದೆ. ಸಂಕಟ ಆದ್ರೆ ಎದೆ ಚುಚ್ಕೊಂಡ್ ಹತ್ಕೋ. ಈಗ ಸುಮ್ನೆ ನಡಿ. ಅಲ್ಲಮ್ಮ, ನಿನಗೊಂದ್ ಸ್ವಲ್ಪನೂ ಕನಿಕರ ಅನ್ನೋದೇ ಇಲ್ವಾ? ಕನಿಕರ ಅನ್ನೋದೆಲ್ಲ ಸಾಯಿಸ್ಬಿಟ್ಟೆ. ಆ ಮನೆ ಕಾಲಿಟ್ಟಿರೋದು ನಾನು. ಅಲ್ಲಮ್ಮ, ಹೇಯ್, ಹೆಚ್ಚಿಗೆ ಮಾತಾಡ್ದೆ ಬಾಯಿ ಮುಚ್ಕೊಂಡ್ ನನ್ ಜೊತೆ ಬಂದ್ರೆ ಸರಿ. ಜಾಸ್ತಿ ಏನಾದ್ರೂ ನಕರ ಮಾಡಿದ್ರೆ ನಿನ್ ಕೈಗೆ ಸಿಗೋದು ನಿನ್ ಮಗಳಲ್ಲ, ನಿನ್ ಮಗಳು ಎಣ. ಚಾಯ್ಸ್ ಇಸ್ ಯುವರ್ಸ್. ಬೇಡ, ನಾನ್ ಬರ್ತೀನಿ. ಇದು ನಿನ್ಗಿರ್ಬೇಕಾಗಿರೋ ಭಯ. ನನ್ ಕುತ್ತಿಗೆ ತಾಳಿ ಬೀಳೋವರೆಗೂ ನಿನ್ ತುಟುಕ್ ಪಿಟುಕ್ ಅಂತೇನಾದ್ರೂ ಅಂದ್ರೆ ನಿನ್ ಮಗಳು ಗೊಟುಕ್ ಅಂದ್ಬಿಡ್ತಾಳೆ. ಹುಷಾರ್, ನಡಿ. ಯಾರು? ನಮಸ್ತೆ ಅಮ್ಮ. ನಮಸ್ತೆ. ಅದೇ ಅಮ್ಮ, ನಿಮಗೆ ಫೋನ್ ಮಾಡಿದ್ನಲ್ಲ, ನಿಮ್ಮ ಮಗಳು ಚೀಟಿ ದುಡ್ಡು ಕೊಡೋಕೆ ಬರ್ತೀನಿ ಅಂತ ಹೇಳಿದ್ನಲ್ಲ. ಓ, ಬನ್ನಿ ಒಳಗಡೆ ಬನ್ನಿ, ಕುತ್ಕೊಳ್ಳಿ. ಕಾಫಿ ಕುಡಿತೀರಾ, ಟೀ ಕುಡಿತೀರಾ? ಪರವಾಗಿಲ್ಲ, ಏನೂ ಬೇಡ. ಅಯ್ಯೋ, ಹಾಗಂದ್ರೆ ಹೇಗೆ? ಈಗಿನ ಕಾಲದಲ್ಲಿ ದುಡ್ಡು ಇಸ್ಕೊಂಡಿರೋರು ಕೊಟ್ಟವ್ರು ಸತ್ರೆ ಸಾಕಪ್ಪ ಅಂತ ಕಾಯ್ತಿರ್ತಾರೆ. ಅಂತದ್ರಲ್ಲಿ ನೀವು ಮನೆ ತನಕ ಬಂದು ದುಡ್ಡು ಕೊಡ್ತಾ ಇದ್ದೀರಾ ಅಂದ್ರೆ ಕುತ್ಕೊಳ್ಳಿ, ಸ್ವಲ್ಪ ಕಾಫಿ ಟೀ ಏನಾದ್ರೂ ತರ್ತೀನಿ. ಇವತ್ತು ಇವ್ರ ಹತ್ರ ಎಲ್ಲ ಬಾಯಿ ಬಿಡಿಸ್ಬೇಕು. ಇವ್ರ ಮಕ್ಕಳು ಮಾರೋ ಬಿಸ್ನೆಸ್ ಮಾಡ್ತಿದ್ಲು ಅನ್ನೋದು ಇವ್ರಿಗೆ ಖಂಡಿತ ಗೊತ್ತಿರುತ್ತೆ.